स्वागत है आपका बी न्यूज नेशन में। मैं हूं आबिद हुसैन शेख। एमएलए मकबूल बागवान पर बसवनगौड़ा पाटिल के संगीन आरोप। बीजापुर से ही चुनाव लड़ने का दावा किया पाटिल ने। बीजापुर में आज पूर्व माजी केंद्र मंत्री और मौजूदा एमएलसी बसवनगौड़ा पाटिल यत्नाल ने बीजापुर सिटी एमएलए मकबूल बागवान पर गलत अधिकार चलाकर जिला इंचार्ज सेक्रेटरी मोहम्मद मोहसिन और बीजापुर तहसीलदार के सहयोग से सरकार की 110 एकड़ गौमाला जमीन जानवरों के चरने वाली जगह को गलत तरीके से बदलाव करते हुए वक्फ आस्ती में शामिल करने का आरोप और शहर के मतदाता फहरिस्त में महाराष्ट्र आंध्र समेत बाहर के 20,000 लोगों को गलत तरीके से वोटर लिस्ट में दाखिल किए जाने का संगीन इल्जाम लगाते हुए इसमें बांग्लादेशी भी होने का शक जताया। बीजापुर एमएलए बागवान और अधिकारियों पर खूब बरसे बसनगौड़ा पाटिल। प्रेस कॉन्फ्रेंस में बात करते हुए बिना पार्टी का नाम बताए बीजापुर सिटी से ही चुनाव लड़ने का दावा किया पाटिल ने। फिर कहा कि बीजेपी के राष्ट्रीय अध्यक्ष अमित शाह की मौजूदगी में बीजापुर के ऐतिहासिक अंबेडकर मैदान में 1.5 लाख से अधिक जनता और चाहने वालों के सामने बीजेपी में शामिल होने का विश्वास जताया। अगर बसनगौड़ा पाटिल बीजेपी से सिटी उम्मीदवार हैं तो क्यों आज बेंगलुरु में हो रहे प्रधानमंत्री मोदी के कार्यक्रम में नहीं गए? क्यों इन्हें आमंत्रण पत्र नहीं दिया गया? फिर क्यों पाटिल बीजेपी के दावेदार होने की बात कर रहे हैं? क्या बसनगौड़ा पाटिल को वाकई ही कुछ दिनों में बीजेपी के राष्ट्रीय अध्यक्ष अमित शाह बीजापुर आकर पार्टी में शामिल कर लेंगे? आज के प्रेस मीट से लगता है कि बसनगौड़ा पाटिल फिर से बीजापुर में एक खास समुदाय को निशाना बनाकर आने वाले चुनाव में सिटी से अपने एमएलए होने का दावा करने के लिए पूरी तरह तैयार नजर आ रहे हैं। ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಚುನಾವಣೆಯ ತಯಾರಿ ಈಗಾಗಲೇ ಚುನಾವಣೆ ಆಯೋಗ ಪ್ರಾರಂಭ ಮಾಡಿದೆ। ಮೊನ್ನೆ ಕೇಂದ್ರ ಚುನಾವಣೆಯ ಅಧಿಕಾರಿಯಾಗಿ ಮಣಿವಣ್ಣನವರು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಮತದಾರರ ಯಾದಿಯ ಪರಿಷ್ಕೃತ ಮತದಾರ ಯಾದಿಯ ಅಂತಿಮ ಪಟ್ಟಿಯನ್ನು ಯಾವ ರೀತಿ ಸಾಗಿದೆ ಅನ್ನೋದ್ರ ಬಗ್ಗೆ ಮತ್ತು ಚುನಾವಣೆ ತಯಾರಿ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ। ವಿಜಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಯಾದಿಯಲ್ಲಿ ಒಂದು ದೊಡ್ಡ ಹಗರಣ ನಡೀತಾ ಇದೆ। ವಿಜಯಪುರ ನಗರದ ಶಾಸಕರ ಕುಮ್ಮಕ್ಕಿನಿಂದ ಏನಿವತ್ತು ವಿಜಯಪುರದ ತಹಸೀಲ್ದಾರನ ಸ್ಥಳೀಯ ಒಬ್ಬ ತಹಸೀಲ್ದಾರನು ಮತ್ತು ಅವ್ರಿಗೆ ಅವ್ರ ಕೋಮಿಗೆ ಸಂಬಂಧಪಟ್ಟಂತಹ ತಹಸೀಲ್ದಾರನ ಇಲ್ಲಿ ವರ್ಗಾವಣೆಯನ್ನು ಭಾಳಷ್ಟು ಪ್ರಯತ್ನ ಮಾಡಿ ಹಿಂದೆ ಮಲ್ಲಿಕಾರ್ಜುನ ಅಂತ ಹೇಳಿ ಒಬ್ಬರು ತಹಸೀಲ್ದಾರ್ ಇದ್ದರು, ಒಳ್ಳೆಯ ಅಧಿಕಾರಿ ಇದ್ದರು। ಅವರ ವಿರುದ್ಧ ವೃಥಾ ಆರೋಪಗಳನ್ನು ಮಾಡಿ ಅಂದರೆ ಅವ್ರ ವಕಫ್ ಆಸ್ತಿಗಳನ್ನು ಕೆಲವೊಂದನ್ನು ಶಾಸಕರ ಅಣತಿಯ ಮೇಲೆ ನಡೀಲಿಲ್ಲ ಅನ್ನುವಂಥ ಕಾರಣದಿಂದ ಕಂದಾಯ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪನವರು ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ವಿಜಯಪುರಕ್ಕೆ ಬಂದಾಗ ಅವರಿಗೆ ತಪ್ಪು ಮಾಹಿತಿಯನ್ನು ತಹಸೀಲ್ದಾರರ ಬಗ್ಗೆ ಕೊಟ್ಟು ಸತಾಯಗತಾಯಿ ಅವ್ರನ್ನ ವರ್ಗಾವಣೆ ಮಾಡಬೇಕಂತ ಪ್ರಯತ್ನ ಮಾಡಿ, ಯಾಕಂದರೆ ಈಗಾಗಲೇ ಒಂದು ಸುಮಾರು 110 ಎಕರೆ ಜಮೀನಿಂದು ಗೋಮಾಳ ಜಮೀನು ಇವತ್ತು ಕರ್ನಾಟಕ ವಕಫ್ ಮಂಡಳಿಗೆ ಆಗಿದೆ ಅನ್ನೋಂಥದ್ದು ನಮ್ಮ ದಾಖಲೆಗಳನ್ನು ಕೊಟ್ಟು ನಾವು ಕಂದಾಯ ಸಚಿವರಿಗೂ ಸಹ ಈಗಾಗಲೇ ಅದು ತನಿಖೆ ನಡೆದಿದೆ, ವಿಭಾಗಾಧಿಕಾರಿಗಳಿಂದ ತನಿಖೆ ನಡೆದಿದೆ। ಆದರೆ ದುರ್ದೈವನೆಂದರೆ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಶಾಸಕರ ಮನಸ್ಸಿನ ವಿರುದ್ಧ ಕೆಲಸ ಮಾಡಬಾರ್ದು ಅಂಥೇಳಿ ಜಿಲ್ಲಾ ಆಡಳಿತ ಅದನ್ನು ತಡೆ ಹಿಡಿದು ಇನ್ನೂ ತನಿಖೆ ಪೂರ್ತಿ ಮುಗಿಸದೆ ನಮ್ಮಲ್ಲಿ ದಾಖಲೆ ಇವೆ। ಗೋಮಾಳದ ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಿಂದ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ। ಆದರೆ
ಇದನ್ನು ಕರ್ನಾಟಕ ವಕಫ್ ಬೋರ್ಡ್ ಯಾವಾಗ ಮಾಡಿದ್ರು ಏನು ಮಾಡಿದ್ರು ಅವಾಗ ಯಾರು ಜಿಲ್ಲಾಧಿಕಾರಿಗಳಿದ್ದರು ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಅಂದಿದ್ದು ಕಳೆದ ಒಂದು ವರ್ಷ ಆಯಿತು ನಾನು ಕೊಟ್ಟು ಇನ್ನೂವರೆಗೂ ತನಿಖೆ ಪೂರ್ತಿ ಮಾಡಿ ಜಿಲ್ಲಾಧಿಕಾರಿಗಳು ವಿಭಾಗಾಧಿಕಾರಿಗಳು ಅದನ್ನು ಕಂದಾಯ ಸಚಿವರಿಗೆ ಸಲ್ಲಿಸ್ತಾ ಇಲ್ಲ. ಈ ರೀತಿ ಅನೇಕ ಹಗರಣಗಳನ್ನು ಮುಚ್ಚೋದ್ರ ಜೊತೆಗೆ ಇವತ್ತು ಮತದಾರ ಯಾದಿಯನ್ನೇ ಪೂರ್ತಿಯಾಗಿ ವಿಜಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 31 ವಾರ್ಡು ತೊರ್ವಿ ಮತ್ತು ಅಲ್ಲಿ ಬರುವಂಥ ತಾಂಡೆಗಳನ್ನು ಹೊರತುಪಡಿಸಿ ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮತದಾರರನ್ನು ವಿಜಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿಸುವಂಥ ಸುಮಾರು 25ರಿಂದ 30 ಸಾವಿರ ಮತಾಂತರವನ್ನು ಮತವನ್ನು ಹಾಕುವಂಥ ಮತದಾರರನ್ನ ಇವತ್ತು ಅಲ್ಲಿಂದ ಮತಾಂತರವನ್ನು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ನಾ ಮಣಿವಣ್ಣನವ್ರಿಗೆ ಹೇಳಿದ್ದೇನೆ ಭಾಳ ದೊಡ್ಡ ಇದನ್ನು ನಾನು ಹಿಂದೆಯೇ ಕೇಂದ್ರ ಚುನಾವಣೆ ಅಧಿಕಾರಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ನಾನು ಭೇಟಿಯಾಗಿ 1.5 ವರ್ಷದ ಹಿಂದೆ ನಾನು 12 ಏಪ್ರಿಲ್ 2017 ನಾ ಹೇಳಿದ್ದೇನೆ. ಅಲ್ಲಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೆ, ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸು ಮುಂದೆ ಅದಕ್ಕೆ ಪರಿಗಣಿಸಬೇಕು ಅನ್ನೋಂಥದ್ದನ್ನು ಕೊಟ್ಟಿದ್ದೆ. ಅವರು ರಾಜ್ಯ ಚುನಾವಣಾಧಿಕಾರಿಗೂ ಸಹ ಇದನ್ನು ಪರಿಶೀಲಿಸಿ ಇದನ್ನು ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೂ ಸಹ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ವಿಜಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಬಂಧ ಇರಲಾರಂತಹ ನಾಗಠಾಣ ಕ್ಷೇತ್ರದ ಮತದಾರರು ಮತ್ತು ಇನ್ನಿತರ ಮತದಾರ ಕ್ಷೇತ್ರದಿಂದ ಇಲ್ಲಿ ಮತದಾರನ ಹಾಕುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಗಂಭೀರವಾಗಿ ಸೋಲಾಪುರ, ಹೈದರಾಬಾದ್ ಈ ಭಾಗದಿಂದಲೂ ಸಹ ಕೆಲವೊಂದು ಮತದಾರನ ಸೇರಿಸುವಂಥ ದೊಡ್ಡ ಸಂಚು ನಡೆದಿದೆ. ಮತ್ತು ಯಾರು ಹಿಂದೂಗಳದಾರೆ ಹಿಂದೂಗಳ ಮತದಾರರು ಡಿಲೀಟ್ ಮಾಡುವಂಥ ಕೆಲಸ ನಡೆದಿದೆ. ಮತ್ತು ಹಿಂದೂಗಳ ಮತದಾರರು ಗಂಡಂದು ಒಂದು ಬೂತ್ನಲ್ಲಿ, ಹೆಂಡತಿದು ಇನ್ನೊಂದು ಬೂತ್ನಲ್ಲಿ, ಅಂದರೆ ವ್ಯವಸ್ಥಿತವಾಗಿ ಆ ಮತದಾರರು ಆ ಮತಗಟ್ಟೆಗೆ ಹೋಗಿ ಓಟ್ ಹಾಕ್ಲಾರ್ದಂಗೆ ವ್ಯವಸ್ಥಿತವಾಗಿ ತಹಸೀಲ್ದಾರ್ ಮುಖಾಂತರ ಕೆಲವೊಂದು ಒಂದೇ ಕೋಮಿಗೆ ಸೇರಿದಂಥ ಕೆಲವೊಂದು ಕಂಪ್ಯೂಟರ್ ಏನು ಇಲ್ಲಿ ಬಿಜಾಪುರನಲ್ಲಿ ಕೇಂದ್ರಗಳದಾವು, ಅದರ ಮೂಲಕ ಒಂದು ದೊಡ್ಡ ಹಗರಣ ಇವತ್ತು ನಡೆದಿದೆ. ಸತಾಯಗತಾಯ ವಿಜಯಪುರ ಕ್ಷೇತ್ರವನ್ನು ಅವರು ಗೆಲ್ಲಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಈ ದೊಡ್ಡ ಹಗರಣ ನಡೆದಿದೆ. ಈಗಾಗಲೇ ನಾವು ಅನೇಕ ಮತದಾರರು ಅಲ್ಲಿ ಒಂದು ವಾರ್ಡನ್ನು ಸ್ಯಾಂಪಲ್ ತೊಗೊಂಡು ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೇವೆ. ಆ ಹೆಸರಿನ ಮತದಾರರೇ ಅಲ್ಲಿ ಇಲ್ಲ, ಆ ವಾರ್ಡಿನಲ್ಲೇ ಇಲ್ಲ. ಇಡೀ ವಾರ್ಡನ್ನೇ ನಾವು ಸುತ್ತಿ ಇದನ್ನು ಮಾಡಿದ್ರೂ ಸಹಿತ ಅಲ್ಲಿಲ್ಲ. ಉದಾಹರಣೆಗೆ ಭಾಗದ ಸಂಖ್ಯೆ 114. ಈ ಒಂದು ಮತದಾರ ಪಟ್ಟಿಯಲ್ಲಿ ಅನೇಕ ಜನರು ಅಲ್ಲಿ ಆ ಒಂದು ವಾರ್ಡ್ ನಂಬರ್ 33ರಲ್ಲಿ ಈ ಒಂದು ಭಾಗದ ಸಂಖ್ಯೆ 114 ನಾವು ಮನೆ ಅಡ್ಡಾಡಿ ಪರಿಶೀಲನೆ ಮಾಡಿದಾಗ ನಮ್ಮ ಕಾರ್ಯಕರ್ತರಿಂದ ಇವರು ಯಾರೂ ಅಲ್ಲಿ ವಾಸವನ್ನೇ ಮಾಡೋದಿಲ್ಲ. ಇದು ಯಾಕಾಗಿದೆ ಅಂದರೆ BLO ಏನು ನೇಮಿಸ್ತಾರೆ, ಈ ಬ್ಲಾಕ್ ಬೂತ್ ಆಫೀಸರ್ ಏನು ಅದಾರೆ ಅವರು ಯಾವುದೇ ಮನೆಗೆ ಹೋಗಿ ಪರಿಶೀಲಿಸಿ ಮತದಾರ ಯಾದಿಯಲ್ಲಿ ಸೇರಿಸುವಂಥ ಕೆಲಸ ಮಾಡಿಲ್ಲ. ಅವರು ಕೇವಲ ತಮ್ಮ ಶಾಲೆಯಲ್ಲಿ ಯಾಕಂದ್ರೆ ಅವರೆಲ್ಲ ಶಿಕ್ಷಕರು ಅದಾರೆ, BO ಆದೇಶ ಮಾಡಿದ್ದಾರೆ ಏನಂತೇಳಿ, ನೀವು ಯಾರ ಮನೆಗೆ ಹೋಗಬೇಡ್ರಿ, ನೀವು ಶಾಲೆ ಬಿಟ್ಟು ಹೋಗಬೇಡ್ರಿ, ನೀವು ಅಲ್ಲೇ ಯಾರು ಬಂದು ಸೇರಿಸ್ತಾರೆ ಅವ್ರು ಸೇರಿಸ್ರತ್ತೆ. ಇನ್ನು ಕೆಲವೊಂದು ಕಂಪ್ಯೂಟರ್ ಕೇಂದ್ರಗಳು ಹಗಲು ರಾತ್ರಿ ಇವತ್ತು ಇಂಟರ್ನೆಟ್ ಉಪಯೋಗ ಮಾಡಿಕೊಂಡು ಈ ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಮತದಾರನ ಸೇರಿಸಲಿಕ್ಕೆ 200 ರೂಪಾಯಿದಂತಲೂ ಸಹ ಇವತ್ತು ತೊಗೊಂಡಂಥ ಉದಾಹರಣೆ ಇದೆ. ಇವತ್ತು ನಿಮಗೆ ಅಲ್ಲೇ ದಾಖಲೆ ಕೊಟ್ಟಿದ್ದೇನೆ. ಅದೇ ರೀತಿ ಒಂದು ಕಂಪ್ಯೂಟರ್ ಕೇಂದ್ರದಲ್ಲಿ ಹೋದರೆ ಈ ರೀತಿ ಮತದಾರರ ಯಾದಿಯನ್ನು ಖಾಸಗಿ ಒಂದು ಕಂಪ್ಯೂಟರ್ ಕೇಂದ್ರ ಈ ರೀತಿ ಮತದಾರನ ಸೇರಿಸುವಂಥ ದೊಡ್ಡ ಒಂದು ಜಾಲ ವಿಜಯಪುರ ನಗರ ರೂಮ್ ನಂಬರ್ 112 ಮತ್ತು ಈ ರೀತಿ ಕಂಪ್ಯೂಟರ್ನಲ್ಲಿ ಮತದಾರರ ಯಾದಿಯಲ್ಲಿ ಹೆಸರು ಸೇರಿಸುವಂಥ ಕೆಲಸ ಬರದಿಂದ ಇವತ್ತೇನು ಸಾಗಿದೆ. ಅದಕ್ಕೆ ಮೊನ್ನೆ ಮಣಿವಣ್ಣನವರು ಬಂದಾಗ ನಾವು ಅನೇಕ ನ್ಯೂನ್ಯತೆಗಳ ಬಗ್ಗೆ ಹೇಳಿದೆವು. ಮೊದಲೇದು ವಿಜಯಪುರ ತಹಸೀಲ್ದಾರನ ತಕ್ಷಣದಿಂದ ವರ್ಗಾಯಿಸಬೇಕು,
ಶಿಕ್ಷಕರು ಏನು ಮನೆ ಮನೆಗೆ ಹೋಗಿ ಇನ್ನೊಮ್ಮೆ ಪುನರ್ ಪರಿಷ್ಕರಣೆ ಆಗಬೇಕು ವಿಜಯಪುರ ವಿಧಾನಸಭಾ ಕ್ಷೇತ್ರದ್ದು. ಅದೇ ರೀತಿ ಇವತ್ತು ಇನ್ನೂ ಮತದಾರದೇ ಸರಿಯಾಗಿ ಆಗಿಲ್ಲ. ಇವತ್ತು ಅಭಿಯಾನ ಮಾಡ್ತೀವಿ, ನಾವು ಮತದಾರ ಆಗಬೇಕು, ಮತದಾನ ಮಾಡ್ಬೇಕಂತೇಳಿ ಹೇಳ್ತಾರೆ. ಇವತ್ತು ಅವಧಿ ಮುಗೀತದೆ, ಮರುದಿವ್ಸ ಹಿಡಿದು ನಾವು ಮತದಾರರ ಸೇರ್ಪಡೆ ಮತ್ತು ಅಭಿಯಾನ ಮಾಡ್ತೀವಿ ಅನ್ನೋಂಥ ಏನೋ ಅದಕ್ಕೆ ಅರ್ಥಹೀನವಾದಂಥ ಒಂದು ಪ್ರಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ಇವತ್ತು ಕೊಡ್ತಾ ಇದ್ದಾರೆ. ಇದನ್ನು ನಾವು ಮಣಿವಣ್ಣನವ್ರಿಗೆ ಹೇಳಿದಾಗ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು ಕೆಲವೊಂದು ವಾರ್ಡ್ನಲ್ಲಿ ಹೋಗಿ ಅಂದಾಗ ಸ್ವತಃ ಮಣಿವಣ್ಣನವರು ಒಪ್ಪಿಕೊಂಡ್ರು, ಇಲ್ಲ ಈ ರೀತಿ ಬೋಗಸ್ ಮತದಾರ ಆಗಿದ್ದಾರೆ, ನಾವು ಇನ್ನೊಂದು ಪುನರ್ ಪರಿಶೀಲನೆ ಮಾಡ್ತೀವಿ ಅನ್ನೋಂಥದ್ದನ್ನು ಮಣಿವಣ್ಣನವರು ಭಾಳ ಸ್ಪಷ್ಟವಾಗಿ ಅವತ್ತು ನಮಗೇನು ಸಭೆ ಕರೆದಿದ್ರು ಅವ್ರು ಹೇಳಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದಾರೆ, ಈ ಚುನಾವಣೆ ವಿಷಯದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿಗಳಲ್ಲಿ ಯಾರೇ ಇದ್ದರೂ ನನ್ನ ಮುಂದೆ ಅದು ಏನು ನಮ್ಮ ಸಂಬಂಧ ಇಲ್ಲ, ನಾನು ಒಬ್ಬ ಅತ್ಯಂತ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೋತಾ ಇದ್ದೀವಿ ಅನ್ನೋಂಥದ್ದು ಹೇಳಿದ್ದಾರೆ. ಆದರೆ ಇದು ಎಲ್ಲನೂ ನಿಲ್ಲಬೇಕಾದ್ರೆ ತಕ್ಷಣ ಸ್ಥಳೀಯ ಏನು ಕೆಲವೊಂದು ತಹಸೀಲ್ದಾರ್ ಕಚೇರಿಯಲ್ಲಿ ಬೀಡು ಬಿಟ್ಟಂಥ ಜನ ಇದ್ದಾರೆ. ಅದೊಂದು ದೊಡ್ಡ ಜಾಲ. ಇದೊಂದು 10-12 ವರ್ಷದಲ್ಲಿ ತಹಸೀಲ್ದಾರ್ ಕಚೇರಿ ಅಂದರೆ ಏನಾಗ್ಬಿಟ್ಟಿದೆ, ಯಾರು ಬೇಕಾದ್ರೆ ಆಸ್ತಿ ಯಾರಿಗೆ ಬೇಕಾದ್ರೂ ಆಗ್ತದೆ, ಯಾರ್ದು ಆಸ್ತಿ ಒಳಗೆ ಯಾರ ಹೆಸರು ಕೊಂಡಿರ್ತದೆ, ಯಾರ್ದೋ ಆಸ್ತಿಯನ್ನು ಇವತ್ತು ನೋಡ್ರಿ 110 ಎಕರೆ ಗೋಮಾಳದ ಆಸ್ತಿ ಒಂದೇ ರಾತ್ರಿಯಲ್ಲಿ ಅದು ವಕಫತ್ತಾಗ್ತದೆ. ಈ ರೀತಿ ವಿಜಯಪುರ ತಹಸೀಲ್ದಾರ್ ಕಚೇರಿಯಲ್ಲಿರುವಂತಹ ಈ ಒಂದು ಏನು ಟೀಮ್ ಇದೆ, ಇದು ಟೀಮ್ ಇವತ್ತಿಂದಲ್ಲ, ಹಿಂದೆ ಈಗೇನು ಹಿಂದೆ ಆದಂಥ 10-12 ವರ್ಷದ ಸನ್ಮಾನ್ಯ ಶಾಸಕರ ಕೃಪಾಪೋಷಿತ ಒಂದು ಟೀಮು ಹೆಚ್ಚು ಕಡಿಮೆ ಅದೇ ಮುಂದುವರ್ಕೊತ ಬಂದಿದೆ. ಯಾಕಂದರೆ ಅವರು ಎಲ್ಲ ಇವರು ನಮ್ಮದನ್ರಿ ಅಂತೇಳಿ ಇವರು ಮುಂದುವರ್ಸ್ಕೊಂಡೇನು ಬಂದಾರ. ಇಡೀ ಟೀಮು ಬದಲಾವಣೆ ಆಗ್ಬೇಕಂತೇಳಿ ನಾನು ಇವತ್ತು ಆಗ್ರಹ ಮಾಡ್ತೇನೆ. ನಾನು ಒಂದು ವಾರ ಈ ಒಂದು ಜಿಲ್ಲಾಧಿಕಾರಿಗಳು ಇವತ್ತು ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಪಾರದರ್ಶಕವಾಗಿ ಮಾಡ್ತೀವಿ ಅಂತೇಳಿ. ಆದರೆ ನಮಗೆಲ್ಲೋ ಭಾಳ ಸಮಸ್ಯೆ ಇದೆ. ಅದಕ್ಕೆ ವಿಶೇಷವಾಗಿ ಇನ್ನೊಬ್ಬರು ಏನು ಚುನಾವಣೆ ಅಧಿಕಾರಿಗಳನ್ನು ಈ ಒಂದು ಬಿಜಾಪುರ ವಿಧಾನಸಭಾ ಮತ್ತು ನಾಗಠಾಣ ವಿಧಾನಸಭಾ ಮತ್ತು ಬಬಲೇಶ್ವರ ವಿಧಾನಸಭಾ, ಬಬಲೇಶ್ವರದ ಮತದಾರನೂ ತಂದು ಸೇರಿಸಿದ್ದಾರೆ, ನಾಗಠಾಣ ಕ್ಷೇತ್ರದ್ದು ಸೇರಿಸಿದ್ದಾರೆ. ಕೆಲವೊಂದು ಕಡೆ ನಾವು ಹೇಳಿದ್ದೀವಿ, ಸೋಲಾಪುರ, ಮಹಾರಾಷ್ಟ್ರ, ಆಂಧ್ರದ ಮತದಾರರು ಸೇರಿದ್ದು ನಮಗೆ ಸಮಸ್ಯೆ ಇದೆ. ಅಲ್ಲಿನ ಮತದಾರ ಪಟ್ಟಿ, ಇಲ್ಲಿನ ಮತದಾರ ಪಟ್ಟಿ ಒಮ್ಮೆ ಪರಿಷ್ಕರಣೆ ನೀವು ಮಾಡಬೇಕು. ಎರಡೂ ಮಾಡಿದಾಗ ಮಾತ್ರ ಈ ಬೋಗಸ್ ಮತದಾರರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯತೆ. ಮತ್ತು ಕೆಲವೊಂದು ಮತದಾರರು ಜೀವಂತಿದ್ದರೂ ಅವ್ರು ಸತ್ತಾರ ತಿಳಿನೂ ಅವರೇ ಇದನ್ನು ಮಾಡಿದ್ದಾರೆ. ಈ ರೀತಿ ನಾನು ಆಗ್ರಹ ಮಾಡ್ತೇನೆ ಚುನಾವಣೆ ಆಯೋಗಕ್ಕೆ, ಇದನ್ನು ತಕ್ಷಣ ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರದ ಏನು ಮತದಾರ ಯಾದಿ ಇದೆ, ಯಾಕಂದರೆ ಒಂದು ಒಂದು ನ್ಯಾಚುರಲ್ ಏನು ಗ್ರೋತ್ ಆಗಬೇಕು ಮತದಾರರ ಯಾದಿಯಲ್ಲಿ ಅದರದ್ದು 10 ಪಟ್ಟು ಆಗಿದೆ. ಇವತ್ತೇನು ಒಂದು ಅಂದಾಜು ಇರ್ತದೆ, ಒಂದು 5 ವರ್ಷದಲ್ಲಿ ಒಂದು ಮತದಾರ ಯಾದಿಯನ್ನು ಪರಿಷ್ಕರಣೆ ಮಾಡುವಾಗ ಏನೋ ಈ ಗ್ರೋತ್ ಅಂತ ಕರೀತಾರೆ, ಅದಕ್ಕೊಂದು ನ್ಯಾಚುರಲ್ ಆಗಿ ಆಗಬೇಕು. ಒಂದು 3-4% ಅವರೇನೋ ಒಂದು ಅಲ್ಲಿ ಲ್ಯಾಂಕ್ ಇದೆ. ಇದು ಒಮ್ಮಿಂದೊಮ್ಮೆ ಅದ್ರ 10 ಪಟ್ಟು ಆಗಿದೆ ಅಂತೇಳಿ ಒಬ್ಬರು ನಮಗೆ ಅಧಿಕಾರಿಗಳು ಹೇಳಿದ್ರು. ಅಂದರೆ ಈ ರೀತಿ ದೊಡ್ಡದಾದಂಥ ಹಗರಣ ಆಗಿರೋದ್ರಿಂದ ಇದನ್ನು ಗಂಭೀರವಾಗಿ ಚುನಾವಣಾ ಆಯೋಗ ತಗೋಬೇಕು. ಮುಂದೆ ಇದೇ ರೀತಿ ಆದರೆ ಇಲ್ಲಿ ಚುನಾವಣೆ ಯಾವುದೇ ಪರಿಸ್ಥಿತಿಯಲ್ಲಿ ಪಾರದರ್ಶಕವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗಿಂದಲೇ ಯಾವ್ಯಾವ ಮತಗಟ್ಟೆಗಳು ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಅಲ್ಲೆಲ್ಲ ವಿಡಿಯೋ ಏನು ಮಾಡುವಂಥದ್ದು ಮತ್ತು ಹೆಚ್ಚು ಕಡಿಮೆ ಕೆಲವೊಂದು ಬೂತ್ಗಳಲ್ಲಿ ನಾವು ಅರೆ ಸೈನಿಕ ಪಡೆಯನ್ನು ಸಹ ಇಡುವಂಥ ಪರಿಸ್ಥಿತಿ ವಿಜಯಪುರನಲ್ಲಿ ಇರೋದರಿಂದ ಈ ಒಂದು ಘಟನೆ ಆಗದಂತೆ ಚುನಾವಣಾ ಆಯೋಗ ಇವತ್ತು ಗಂಭೀರವಾಗಿ ಈ ಒಂದು ವಿಷಯವನ್ನು ತಗೋಬೇಕಂತೇಳಿ ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಏನು ಇರಲಿಲ್ಲ, ಆದರೆ ಅವತ್ತೇನು ನಾನು ಡಿಸೆಂಬರ್ 25 ಹೇಳಿದ್ದೆ, ಹಿಂದಿನ ದಿವಸನೇ ಯಡಿಯೂರಪ್ಪನವ್ರ ಫೋನ್ ಬಂದಿತ್ತು. ನಾವು ನಿರ್ಣಯ ಮಾಡಿದ್ದೀವಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ತಗೋತೀವಿ, ಯಾವುದೇ ದುಡ್ಡಿನ ನಿರ್ಣಯ ಮಾಡಬೇಡ್ರಿ ಅಂಥೇಳಿ ಅವತ್ತೇ ಹೇಳಿದ್ರಿಂದ ನಾನು ಸುಮ್ಮನೆ ಅದೀನಿ. ಅದಕ್ಕೆ ಈ ಇವತ್ತಿನ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೂ ನನಗೂ ಏನಿದ್ರೂ ಸೇರ್ಪಡೆ ಆಗುವಂಥದ್ದು ಏನೇ ನಿರ್ಣಯ ಆದರೆ ಅದು ವಿಜಯಪುರದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ 1 ಲಕ್ಷ ಜನರ ಸಾಕ್ಷಿಯಾಗಿ ಆ ಕಾರ್ಯಕ್ರಮ ಆಗ್ತದೆ. ನಾ ಎಲ್ಲೋ ಹೋಗಿ ಯಾವುದೋ ಒಂದು ರೂಮ್ನಾಗ ಒಂದು ಕೊಳ್ಳಾಗ ಅದೊಂದು ಇದನ್ನು ಹಾಕ್ಕೊಂಡು
ಅಲ್ಲೇ ನಾಲ್ಕು ಹಾರ ವಿನಿಮಯ ಮಾಡಿಕೊಂಡು ಬರುವಂಥ ಲೀಡರ್ ಅಲ್ಲ. ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯವನ್ನು ಉತ್ತರ ಕರ್ನಾಟಕ ಜನರಿಗೆ ತೋರಿಸ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲೇ ನಮ್ಮ ಶಕ್ತಿ ಪ್ರದರ್ಶನ ಆಗ್ತದೆ. ನನಗೆ ಅನಿಸ್ತದೆ ಅದೇ ಉತ್ತರ ಕರ್ನಾಟಕದ ಬಿರುಗಾಳಿ ಪ್ರಾರಂಭ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಹಿಂದೆ ನಾನು ವಿಧಾನಸಭೆಗೆ ನಿಂತಾಗೂ ನನ್ನ ಚುನಾವಣಾ ಪ್ರಚಾರ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಿಂದ ಪ್ರಾರಂಭ ಮಾಡಿದರು. ಈಗ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪವಿತ್ರ ಭೂಮಿಯಿಂದ ಈ ದೇಶದ ಅತ್ಯುನ್ನತ ನಾಯಕರು ಬಂದು ನನ್ನ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತಾರೆ. ಒಟ್ಟೊಬ್ಬರು ರಾಷ್ಟ್ರೀಯ ನಾಯಕರು ಬರ್ತಾರೆ. ರಾಜನಾಥ್ ಸಿಂಗ್ ಲಾಸ್ಟ್ ಟೈಮ್ ಬರಬೇಕಾಗಿತ್ತು. ಎಲ್ಲಿ ಸರ? ಸಿದ್ದೇಶ್ವರ ಜಾತ್ರೆಗೆ. ಇಲ್ಲ, ನಾವು ಅವನ್ ಮಾಡಿರಲಿಲ್ಲ ರೀ. ನಾವು ನಿಜವಾಗಿ ಹೇಳ್ಬೇಕಂದ್ರೆ ಅವರು ಭಾರತ ವಿಕಾಸ ಸಂಗಮದ ನಿನ್ನೆನೇ ನಮ್ಮದು ಸಭೆ ಆಯಿತು. ನಿನ್ನೆ ಗೋವಿಂದಾಚಾರ್ಯರು ಮತ್ತು ಪಾಟೀಲ್ಜಿಯವರು ಬಂದಿದ್ದರು. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳನ್ನು ಭಾರತ ವಿಕಾಸ ಸಂಗಮಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ ಮತ್ತು ಕೇಂದ್ರದ ಮಂತ್ರಿಗಳು. ಆ ಇದು ಕಾರ್ಯಕ್ರಮದ ಸಲುವಾಗಿ ನಾವು ಹೋಗಿದ್ದೆ. ಅಂದರೆ ನಮ್ಮದು 3 ದಿವಸದ್ದು ಸೃಜನ ಶಕ್ತಿ ಸಂಗಮ ಅಂತೇಳಿ ಭಾರತ ವಿಕಾಸ ಸಂಗಮದ್ದು 3 ದಿವಸದ ಕಾರ್ಯಾಗಾರ ಇತ್ತು. ಅದಕ್ಕೆ ನಾವು ಹೋಗಿದ್ದೆ. ಅವಾಗ ನಾ ಯಾರನ್ನೂ ಭೇಟಿಯಾಗಿಲ್ಲ. ಅಲ್ಲ, ಈಗ ರಾಷ್ಟ್ರೀಯ ನಾಯಕರು ಬರ್ತಾರೆ ಅಂದ್ರೆ ಏನು ಶಾ ಬರ್ತಾರೋ ಇಲ್ಲ ಇಲ್ಲಿನ ಕೇಂದ್ರ ಸಚಿವರೇ ಸಾರಥ್ಯ ವಹಿಸ್ತಾರೆ? ಅವರು ನಮ್ಮ ರಾಷ್ಟ್ರೀಯ ನಾಯಕರೇ. ಅವ್ರ ಜೊತೆಗಿರುವಂಥ ಎಲ್ಲ ಸಹಪಾಠಿಗಳು ಭಾಳಷ್ಟು ಜನ ಅದ. ನೋಡೋಣ್ರಿ, ಏನು ಆಶ್ಚರ್ಯ ಇಲ್ಲ. ಪ್ರಧಾನಮಂತ್ರಿಗಳು ಬಂದ್ರೂ ಆಶ್ಚರ್ಯ ಇಲ್ಲ. ನನ್ನ ಈ ಒಂದು ಜನ್ಮದಲ್ಲಿ ಕಾಂಗ್ರೆಸ್ ಇರೋದಿಲ್ಲ. ಸರ್, ಮೊನ್ನೆ ಗೋಣಿಹಟ್ಟಿ ಶೇಖರ್ ಅವರು ಯಡಿಯೂರಪ್ಪ ಅವರು ಅಧಿಕೃತವಾಗಿ ಬಿಜೆಪಿ ಧ್ವಜ ಪಟ್ಟು ಸೇರ್ಪಡೆ ಮಾಡ್ಕೊಂಡು ನಿಮ್ಮನ್ನು ಯಾಕೆ ಮಾಡ್ಕೊಂಡು? ನಾ ಅದೇ ಹೇಳ್ತೀನಲ್ಲ ಸರ್, ನಾನು ಹಂಗೆ ಅಲ್ಲಿ ಪಾರ್ಟಿ ಆಫೀಸ್ನಾಗ ಹೋಗಿ ಸೇರುವಂಥದ್ದು ನನ್ನ ಸ್ವಭಾವ ಇಲ್ಲ. ಅಂದ್ರೆ ಇಲ್ಲಿ ಬಂದು ಸೇರಿ ಹೌದು ಇಲ್ಲ, 1 ಲಕ್ಷ 2 ಲಕ್ಷ ಜನ ಕಣ್ತುಂಬ ನೋಡ್ಬೇಕದು. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕಣ್ತುಂಬ ನೋಡ್ಬೇಕು. ಇದೊಂದು ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ ಐತಿ ಉತ್ತರ ಕರ್ನಾಟಕದ. ಅದನ್ನು ಹೌದ್ರಿ, ನಮ್ಮದು ನಾವು ಪ್ರದರ್ಶನ ಮಾಡ್ಕೋಬೇಕು. ರಾಜಕಾರಣದಲ್ಲಿ ಹೋಗಿ ಒಂದು ರೂಮ್ನಾಗ ಹೋಗಿ ಒಂದು ಶಾಲೆ ಹಾಕೋದು ಅದನ್ನು ಪಾಪ ಗ್ರಾಮ ಪಂಚಾಯತ್ ಮೆಂಬರ್ನ ಸಹಿತ ಮಾಡ್ತಾನೆ. ಅದನ್ನು ನಾವು ಮಾಡೋದಿಲ್ಲ. ಇನ್ನೊಂದು ಏನಂದ್ರೆ, ನಿಮಗೂ ಎಂ ಬಿ ಪಾಟೀಲ್ಗೂ ಇರೋ ಸಖ್ಯದಿಂದಲೇ ನಿಮ್ ಬಿಜೆಪಿ ಸೇರ್ಪಡೆಗೆ ಬಹಳ ಹಿನ್ನಡೆ ಆಗ್ತಿದೆ. ಅದನ್ನೇ ಎಲ್ಲ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ನಿಮ್ಮ ವಿರೋಧಿಗಳು ನಡೆಸ್ತಿದ್ದಾರೆ. ಸರ್, ಎಂ ಬಿ ಪಾಟೀಲ್ ಜೊತೆಗೆ ಯಾರು ಸಖ್ಯದ? ರಮೇಶ್ ಜಿಗಜಿಣಗಿ ಎಂ ಬಿ ಪಾಟೀಲ್ ಜೋಡ ಸಖ್ಯ ಇಲ್ವಾ? ಗೋವಿಂದ ಕಾರಜೋಳ ಸಖ್ಯ ಇಲ್ವಾ? ಪಟ್ಟಣ ಶೆಟ್ಟಿ ಸಖ್ಯ ಇಲ್ವಾ? ರಮೇಶ್ ಬೂಸನೂರ್ ಸಖ್ಯ ಇಲ್ವಾ? ಅಂದ್ರೆ ನಿಮ್ದು ಇದೆ ಅಂತಲ್ಲ? ಅಲ್ರಿ, ಬಿ ಜೆ ಪಿ ಒಬ್ಬ ತಮ್ಮ ಇಲ್ಲಿ ಅದಾನ, ಅಣ್ಣ, ಅವ ಸಖ್ಯ ಇಲ್ವಾ? ಎಲ್ಲ ಸುಮ್ಮನೆ ನಾಟಕ ಕಂಪ್ನಿ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಎಂ ಬಿ ಪಾಟೀಲ್ರು, ಅವರಿಗೆ ಒಳ್ಳೇದತ್ತು ಹೇಳಿದ್ದೀವಿ. ಅದ್ರಾಗ ಏನು ನಾ ಹಂಗೆ ಅಂಜಿ ಅಂತೂ ರಾಜಕಾರಣ ಮಾಡೋವಲ್ಲ. ಯಾರು ಏನದು ದೇವ್ರಿಗೆ ಹತ್ತಿದ್ದೀನಿ ನಾನು. ಅದನ್ನು ರಾಜಕೀಯ ಒಳಗೆ ಗೌಡ್ ಹಿಂಗೆ ಇರಲಿ, ಹಿಂಗೆ ಇದ್ರೆ ನಮಗೆ ಬರೋಬ್ಬರ ಅಂತ ಮಾಡ್ತವ್ರೆ ಅಂತ ಇಬ್ರು ಸೇರಿ. ಸರ್, ಒಂದು ರಾಜಕೀಯ ಬಿ ಜೆ ಪಿನೂ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ. ಅವ್ರಿಗೂ ಎಲ್ಲ ರೀತಿಯ ಮೂಲಗಳಿರ್ತವೆ, ಎಲ್ಲ ರೀತಿ ಇಂಟೆಲಿಜೆನ್ಸಿಂದ ರಿಪೋರ್ಟ್ ತೊಗೋತಾರೆ. ಅದನ್ನು ತೊಗೊಂಡು ಅವ್ರು ನಿರ್ಣಯ ಮಾಡ್ತಾರೆ. ಯಾರೋ ವಿರೋಧ ಪಕ್ಷದವ್ರು ಹೇಳಿದ್ದಕ್ಕನ್ನು ತಲೆ ಬಾಗ್ತಿದ್ರೆ ಅವ್ರು ಸರ್ಕಾರ ಮಾಡುವಂಥ ಇದ್ರಾಗ ಅದಾರೆ. 120 ಸೀಟ್ ಬರಬೇಕಪ್ಪ, 150 ಸೀಟ್ ಬರಬೇಕಂತ ಟಾರ್ಗೆಟ್ ಇಟ್ಕೊಂಡಾಗ ಯಾರೋ ಹೇಳ್ತಾರೆ ಅಂತೇಳಿ ಅವರು ತಗೋದಿಲ್ಲ ಅಂದ್ರೆ ಮತ್ತು ಅದು ಪಕ್ಷ ತಂತಾನೆ ಆತ್ಮಹತ್ಯೆ ಮಾಡ್ದಂಗೆ ಆಗ್ತದೆ. ಆತ್ಮಹತ್ಯೆ ಯಾವುದೇ ರಾಜಕೀಯ ಪಕ್ಷ ಮಾಡೋದಿಲ್ಲ. ನೋಡಿ, ಈಗ ಇಲ್ಲ, ಚಾವಿ ಬಂದಿದೆ, ಪಾಸ್ವರ್ಡ್ ಬಂದಿದೆ, ಆದರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಯಾರ. ಅವಾಗಿನ ಆ ಮುಹೂರ್ತದ ಪ್ರಕಾರ ತೆಗಿಬೇಕಂತೇಳಿ ಆ ಸೂಚನೆನೂ ಬಂದಿದೆ. ಅಂದರೆ ಇನ್ನೂ ರ್ಯಾಲಿಗಳೆಲ್ಲ ಸ್ಟಾರ್ಟ್ ಆಗಬೇಕು. ಈಗ ನೋಡ್ರಿ, ಒಂದು ಚುನಾವಣೆ ಗಾಳಿ ಚಾಲು ಆಯ್ತಂದ್ರೆ ಆ ಸಂದರ್ಭನೂ ನೋಡೋಣ. ಏನೂ ಗಾಬರಿ ಆಗೋವಂಥದ್ದಿಲ್ಲ, ಯಾರೂ ಆತಂಕ ಪಡುವಂಥದ್ದಿಲ್ಲ. ಮತದಾರರು ನಿಶ್ಚಿತವಾಗಿ ಒಳ್ಳೆಯ ಕೆಲಸ ಆಗ್ತದೆ. ಯಾಕಂದ್ರೆ ನನಗೆ ಎಲ್ಲರಿಗೂ ಉತ್ತರ ಹೇಳಿ ಸಾಕಾಯ್ತು. ಟಿಕೆಟ್ ಸಿಗೋದಾದ್ರೆ ಮಾತ್ರ ಸೇರ್ಪಡೆ ಆಗ್ತೀರಾ ಅಥವಾ ಟಿಕೆಟ್ ಸಿಗದೇ ಇದ್ರೂ ಅವ್ರ ಪಕ್ಷಕ್ಕೆ ಬರಮಾಡಿಕೊಂಡ್ರು ಕೂಡ? ಸರ್, ಭಾಳ ಸ್ಪಷ್ಟವಾಗಿ ನಾ ಅದು ಹೇಳಿಬಿಟ್ಟಿನಿ. ಮೇಲಿಂದ ಮೇಲೆ ಹೇಳೋದು ಬೇಡ. ಮತ್ತು ವಿರೋಧಿಗಳಿಗೆ ಹೋಗಿ ನೋಡ್ರಿ ಹಿಂಗೆ ಅಂದಾರ ನೋಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾಕೆ ಅವರಿಗೆ ಅವ್ರ ಪರವಾಗಿ ಮಾತಾಡೋಂಗೆ ಮಾತಾಡಬೇಡ್ರಿ, ನನ್ನ ಪರವಾಗಿ ಮಾತಾಡೋಂಗೆ ಮಾತಾಡ್ರಿ.
ಈಗ ನಿಮ್ಮ ನಿರೀಕ್ಷೆಗಳಿಗೆ ಒಪ್ತಾ ಇಲ್ಲ ಅಂತ ಹೇಳಿ. ಈಗ ಇಲ್ರಿ ನನ್ನ ಉತ್ತರ ಕರ್ನಾಟಕ ಜವಾಬ್ದಾರಿ ಅಲ್ಲ ಕೊಡ್ಬೇಕು, ಜಿಲ್ಲೆ ಟಿಕೆಟ್ ಅಲ್ರಿ ನನ್ನ ಕೈಯಾಗ ಕೊಡ್ಬೇಕು ಅನ್ನೋ ಹೌದ್ರಿ ಸಹಜ ಐತಿ. ನಾನು ಹಾಕಿದಾರಂತೆ. ನೋಡ್ರಿ ನಮ್ಮ ಹಿಂದೆ ಒಂದು ಶಕ್ತಿ ಐತಿ. ನನ್ನ ಶಕ್ತಿಯನ್ನು ಉಪಯೋಗ ಮಾಡ್ಕೊಡತ್ ಹೇಳಕ್ಕೆ ಏನು ತಪ್ಪೈತಿ. ಅಲ್ಲ, ಅದೇ ಆ ಹಿನ್ನೆಲೆ ಒಳಗೆ ಒಬ್ಬರಿಗೆ ಅವರ ಪಕ್ಷೇತರ ನಿಂತು ಒಂದು 5,000 ಓಟ್ ತೊಗೊಳ್ರಪ್ಪ, ನಾ ರಾಜಕೀಯ ನಿವೃತ್ತಿ ಆಗ್ತಾನೆ ಅಂಥವ್ರೆಲ್ಲ ನಾವು ಒಂದು ಯಾವುದೋ ಗೊಳ್ಳೆ ಬಯೋಡೇಟಾ ಇಟ್ಕೊಂಡು ಒಂದು ಬರ್ತ್ಡೇ ಆಚರಿಸ್ಕೊಂಡು ಒಂದು 4 ಫ್ಲೆಕ್ಸ್ ಹಾಕೊಂಡ್ರೆ ಲೀಡ್ರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ರೀ. ಇದಕ್ಕೆ 20-30 ವರ್ಷ ಜನರ ಜೊತೆಗೆ ಬೆರೆತು ಮಣ್ಣಾಗ ಆದಾಗ ಒಂದು ನಾಯಕತ್ವ ತಯಾರಾಗ್ತದೆ. ನಾಯಕತ್ವ ಏನೋ ಒಮ್ಮೆ ದಿಢೀರ್ನೆ ಉದ್ಭವ ಆಗುವಂಥದ್ದಲ್ಲ. ಅದಕ್ಕೆ ನಮ್ಮ ಶಕ್ತಿ, ನಮ್ಮ ಕಾರ್ಯಕರ್ತರ ಶಕ್ತಿ ಮೇಲೆ ನಾವು ಹೇಳ್ತಿರ್ತೀವಿ. ಅಲ್ಲ ಈಗ ಒಂದು ಏನಂದ್ರೆ ಈ ಗೌಡ್ರು ಕೊನೆ ಕ್ಷಣದಲ್ಲಿ ಬಂದ್ರು ಮತ್ತೆ ಹೊರಗೆ ಹೋಗೋ ಡೇಟ್ ಬೇಡಿಕೆಗಳಿಗೆ ಅವ್ರು ಒಪ್ಕೊಂಡಿದ್ದಾರೆ. ಅವೆಲ್ಲ ಏನು ಮುಚ್ಚಿದ ಪತ್ರದಲ್ಲಿ ಅದು ಇವೆ. ಅದು ನಾಳೆ ನಾವು ಸೇರಿದ ಮೇಲೆ ಅದನ್ನು ನಾನು ಬಹಿರಂಗ ಪಡಿಸ್ತೀನಿ. ಹಾಂ, ಡೇಟ್ ಆದಷ್ಟು ಜಲ್ದಿ ಒಳ್ಳೆಯ ಮುಹೂರ್ತ ನೋಡ್ಲಕತ್ತಿ. ಈಗ ಇದು ಆಯ್ತು ರೀ, ಏನು ಉತ್ತರಾಯಣ ಪ್ರಾರಂಭ ಆಯಿತು. ಸೂರ್ಯ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಪ್ರಾರಂಭ ಮಾಡದ, ಅಂದರೆ ಏರ್ಕೋತ ಹೋಗೋ ಕಾಲ ಬಂದದ. ನೀವು ತಡೀರಿ. ಕರ್ನಾಟಕದಲ್ಲಿ ಒಂದು ಇತಿಹಾಸ ಮಾಡೋ ರೀತಿಯಲ್ಲಿ ಒಂದು ಬಿಜಾಪುರ ಜಿಲ್ಲೆ ಒಂದು ಇತಿಹಾಸದಲ್ಲಿ ಹೆಸರು ಉಳಿಯಂಥ ಒಂದು ಕೆಲಸ ಆಗ್ತೈತಿ. ಇನ್ನು 5 ವರ್ಷ ತಡೀರಿ. ಅಲ್ಲ ಈಗ ಏನಂದ್ರೆ ನೀವು ಹೇಳ್ದಂಗೆ ಏನು ಬೇಡಿಕೆಗಳಿದಾವೆ ಅವು ಯಾವಕ್ಕೂ ಒಪ್ಕೊಂಡಿಲ್ಲ. ಷರತ್ತರಹಿತ ಬಂದರೆ ಸೇರ್ಸ್ಕೊಂತೀವಿ, ಪಕ್ಷ ಸಂಘಟನೆ ಮಾಡಲಿ, ಆಮೇಲೆ ನೋಡೋಣ. ಇಲ್ಲ ಅವೆಲ್ಲ ಕಾಮನ್ ಡೈಲಾಗ್ ರೀ. ರಾಜಕೀಯ ಪಕ್ಷದಾಗ ಈಗ ಎಲ್ಲರೂ ಸೇರ್ತಾರೆ. ನಾವು ಯಾವುದೇ ಷರತ್ತಿಲ್ಲಾರ್ದೇ ಸೇರುತ್ತಾ ಇದ್ದೀವಿ, ಪಕ್ಷಕ್ಕೆ ನಿಷ್ಠೆ ಎಲ್ಲಿದ್ರಿ ಅವೆಲ್ಲ ನಾಟಕ ಕಂಪ್ನಿ. ಅವೇನು ನಾವು ಮಾಡೋದಿಲ್ಲ. ನಾವು ಹೇಳಿಬಿಟ್ಟೆವು ನಮ್ದು ಹಿಂಗೈತಿ, ನಮ್ದು ಹೆಂಗಿದ್ರೆ ತೊಗೋರಿಲ್ಲಕ ಬಿಡ್ರಿ ಅಂತೇಳಿ. ಬೇಡಿಕೆ ಏನು ಇರ್ತಾವೆ ಬಿಡ್ರಿ, ಅವು ಏನು ಬೇಡಿಕೆ ತೊಗೊಂಡು ಸರ್ ಬೇಡಿಕೆಗಿಂತ ಏನೈತಂದ್ರೆ ಅವರಿಗೆ ಕೇಂದ್ರ ಗುಪ್ತಚರ ಇಲಾಖೆ, ರಾಜ್ಯ ಗುಪ್ತಚರ ಇಲಾಖೆ, ಜನರ ಅಭಿಮಾನ, ಒಂದು ರೀತಿ ಭಾವನೆ ಎಲ್ಲನೂ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಗೊತ್ತಿದೆ. ನಾವು ಬೇಡಿಕೆ ಇಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯತ್ನಾಳ ತೊಗೊಂಡ್ರೆ ಅವ್ರಿಗೆ ಜವಾಬ್ದಾರಿ ಕೊಡಬೇಕು. ಈಗಾಗಲೇ ಸಾಕಷ್ಟು ನಮ್ಮ ಮಾಧ್ಯಮಗಳು, ಪತ್ರಿಕೆಗಳು ಎಲ್ಲರೂ ನೀವು ಸಾಕಷ್ಟು ನನ್ನ ಬಗ್ಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದರೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಇದನ್ನೆಲ್ಲನೂ ಗಮನಿಸಿನೇ ಕೇಂದ್ರದ ನಾಯಕರು ಭಾಳ ಸ್ಪಷ್ಟವಾಗಿ ನಿರ್ಣಯ ತೊಗೊಂಡಿದ್ದಾರೆ. ಯತ್ನಾಳ್ ತೊಗೊಲೇಬೇಕು, ಯತ್ನಾಳ್ ಜವಾಬ್ದಾರಿ ಕೊಡಬೇಕು, ಯತ್ನಾಳನ್ನ ಒಳ್ಳೆಯ ರೀತಿಯಿಂದ ನಾವು ಬಳಕೆ ಮಾಡ್ಕೋಬೇಕು. ಯಾಕಂದರೆ ಯತ್ನಾಳ್ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ. ಭಾಳ ನೇರವಾಗಿ ಮಾತಾಡೋವಂಥದ್ದು, ಭಾಳ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡೋದಂಥವ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಮಹಾನ್ ನಾಯಕನ ನೇತೃತ್ವ ಸರ್ಕಾರದಲ್ಲಿ ಸಚಿವನಾಗಿ 24 ತಿಂಗಳ ಕೆಲಸ ಮಾಡೋದನ್ನು ಯಾವುದೇ ಆರೋಪ ಇಲ್ಲಾರ್ದೇ ಕೆಲಸ ಮಾಡಿದಂಥ ಹೆಸರು ಇರೋದನ್ನು ತೊಗೋಬೇಕು ಅನ್ನೋಂಥದ್ದು ಇದು ಕೇಂದ್ರ ವರಿಷ್ಠ ಮಂಡಳಿ ನಿರ್ಣಯ. ಸಹಜ ಅದು ಏನು ನಾವು ಹೇಳ್ಬೇಕಾಗ್ತತ್ರಿ. ಅದನ್ನು ಏನು ನಾವು ಒಬ್ಬನೇ ಹೋಗಿ ಸೇರೋದು ಇರ್ತತ್ರಿ. ಮತ್ತೀಗ ನೀವು ಇಲ್ಲಪ್ಪ ನೀನು ಒಂದು 4-5 ಜಿಲ್ಲಾ ನೋಡ್ಕೋಬೇಕು ಅಂದಾಗ ನಾವು ಸಲಹೆಗಳು ಕೊಟ್ಟಂಥದ್ದು ಕ್ಯಾಂಡಿಡೇಟ್ ಕೊಡಬೇಕಲ್ಲ. ಅಲ್ಲ ಈಗ ಒಂದು ಏನಂದ್ರೆ ಈಗಲೇ BJP KJP ಕಿತ್ತಾಟಿ ಇದ್ರೆ ಇದ್ರ ನಡುವೆ ಯತ್ನಾಳ ಗುಂಪು ಸೇರಿದ್ರೆ ಮೊದಲೇ ಅವರೆಲ್ಲ ಬೆಂಬಲಿಗರೆಲ್ಲ ಹುಂಬ್ರಿದ್ದಾರೆ. 3 ಜನನ ಹೆಂಗೆ ನಿಭಾಯಿಸೋದು, ಹೆಂಗೆ BJP ದಡ ಹತ್ತುತ್ತೆ? ನೋಡ್ರಿ, BJP KJP ಮತ್ತು ಯತ್ನಾಳ್ ಹಾಲು, ಜೇನು ಮತ್ತು ಸಕ್ಕರೆ, ಬೆಲ್ಲ ಈ 3 ಕುಡ್ದೊಂದು ಎಷ್ಟು ಸಿಹಿ ಆಗ್ತದೆ ಅಷ್ಟು ಸಿಹಿ ಆಗ್ತದೆ. ನೀವೇನು ವಿಚಾರ ಹಾಲು BJP ಹಾಲು, ಯಡಿಯೂರಪ್ಪ ಜೇನು ತುಪ್ಪ, ನಾನು ಬೆಲ್ಲ, ಸಾವಯವ ಬೆಲ್ಲ 3 ಕುಡ್ದಾಗ ಭಯಂಕರ ರುಚಿ ಆಗ್ತದೆ. ಇನ್ನೊಂದಕ್ಕೆ ಅಬ್ಜೆಕ್ಷನ್ ಅದ ಸರ್, ಬೆಂಬಲಿಗರು ಹುಂಬದರ ಅಂದ್ರೆ ಅದು ತಕೊಂಡ್ಬಿಡ್ರಿ, ತಪ್ಪದ. ಇಲ್ಲ ಅವರು ನಾವು ಹೋಮ್ರಿಲ್ರಿ, ರಾಷ್ಟ್ರ ಭಕ್ತ ಬೆಂಬಲಿಗರು ಅದಾರ. ನಾವು ಏನದ ನಿಷ್ಠಾವಂತ BJP ಅವರದೀವಿ. ನಾವು BJP ಕಟ್ಟದವ್ರೊಳಗೆ ಅದೀವಿ. ನಾವು 25-30 ವರ್ಷದಿಂದ ಸೈಕಲ್ ಮ್ಯಾಗೂ ಪಕ್ಷ ಕಟ್ಟೀವಿ. KSRTC ಕೆಂಪು ಡಬ್ಬ್ಯಾಗ ಅಡ್ಡಾಡಿನೂ, ರಾತ್ರಿ ಬಸ್ ಸ್ಟ್ಯಾಂಡ್ನಾಗ 2 ಗಂಟೆವರೆಗೆ ಬಸ್ಸಿಗೆ ಕಾಯ್ದು ಪಕ್ಷ ಕಟ್ಟದವ್ರದೀವಿ. ಮೋಟರ್ ಸೈಕಲ್ ಮ್ಯಾಗ ಅಡ್ಡಾಡೀವಿ, ನಡ್ಕೋತ ಅಡ್ಡಾಡಿ ನಾವೇ ಸ್ವತಃ ಪೋಸ್ಟರ್ಗಳನ್ನ ಹಚ್ಚದಂಥ ಕಾರ್ಯಕರ್ತರು. ನಾವೇನು ಒಮ್ಮೆ ದಿಢೀರ್ನೇ ಇಲ್ಲಿ ಬಂದು ಬಯೋಡೇಟಾ ತಯಾರು ಮಾಡಿಕೊಂಡು ಇಲ್ಲೊಂದು ಟಿಕ್ಳಿ ಹಚ್ಕೊಂಡು ಹಿಂಗೆ ಅಲ್ಲಂಡು ಅಂಗಿ ಹಾಕ್ಕೊಂಡು ಮತ್ತು ಹೇಳಿ ತಯಾರಾದವರಲ್ಲ. ಹಾಂ, ನೋಡ್ರಲ್ಲ, ನೀನು ಹಿಂಗೆ ಅಂಗಿ ಹಾಕ್ಕೊಂಡಿರ್ತಾರೆ, ಇಲ್ಲೊಂದು ಟಿಕ್ಳಿ ಹಚ್ಕೋತಾರ,
ಒಂದು ನೋಟ್ ಕೊಡ್ರಾಗೆ ಓಂ ಅಂತ ಅಂದ್ರೆ ಇವರೇ ಒರಿಜಿನಲ್ BJP RSS ಅನ್ನೋರಂಗೆ ಅವ್ರು ಕಾಂಗ್ರೆಸ್ ದಳ ಎಲ್ಲ ಮುಗಿಸಿ ಸತ್ಯಾನಾಶ ಮಾಡಿ ಇಲ್ಲಿ ಬಂದು ಅಗದಿ ಏನಪ್ಪ ಅಗದಿ ಹಿಂಗೆ ಕೊಂಡಿರ್ತಾರೆ ಅವ್ರು ಬೈಠಕ್ನಾಗ ಏನು ರೀ ಅಲ್ಲೇನು ಸುಡ್ಗಾಡ್ರಿ BJP ಟಿಕೆಟ್ ಕೊಡ್ಲಿಕ್ಕಂದ್ರೆ ನೋಡಕ್ಕೆ ಕೆಲವೊಂದು ಮಂದಿ ಅವರೇ ಅದಾರ ಬಿಜಾಪುರ್ನಾಗ ಅವರೇನು ನಿಷ್ಠಾವಂತರಾಗ ನೋಡ್ರಿ ಅವ್ರು ಕೆಲವೊಂದು ಪತ್ರಿಕೆಯಲ್ಲಿ ಭವಿಷ್ಯದ ನಾಯಕರ ಏನೇನೋ ಅವ್ರದ್ದು ಉದಯೋನ್ಮುಖ ನಾಯಕರು ನಾನು ಒಂದು 7-8 ಫೋಟೋ ನೋಡಿದೆನ ಕಳೆದ 30-35 ವರ್ಷದಿಂದ ಪಕ್ಷವನ್ನು ಕಟ್ಟದ್ರತ್ತು ಅವ್ರ ವಯಸ್ಸು 45 35ರಿಂದ 40 ವಯಸ್ಸು ಅವ್ರದ್ದು ಐತಿ ಕಳೆದ 30-35 ಊಟ ಹೊಟ್ಟೆಗೆ ಕಟ್ಲಕ್ಕೆ ಚಾಲು ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ರೀ और खबरों के लिए देखते रहिए बी न्यूज़ नेशन।